ನನ್ನ ಹೆಸರು ದೇವೇಗೌಡರು ಅಂತ ಹೇಳ್ಬಿಟ್ಟು, ನನಗೆ ಏಜ್ ಬಂದು 59 ವರ್ಷ ನಂದು. ನಾನು ಟೀಚರಾಗಿ 34 ಇಯರ್ಸ್ ನಾನು ಟೀಚರ್ ಕೆಲಸ ಮಾಡ್ತಾ ಇದ್ದೆ. ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಊರು ಹೋದಾಗ ರಾಗಿ ಎಲ್ಲ ಚೀಲ ಮಾಡಿದ್ರು, ಎಲ್ಲ ಎತ್ತುತ್ತಾ ಇದ್ರು. ನಾನು ಅವ್ರು ಸಪೋರ್ಟ್ ಮಾಡೋಣ ಅಂತ ಹೋದೆ. ಸಪೋರ್ಟ್ ಮಾಡೋಕೆ ಹೋದಾಗ ನನ್ನ ಬಗ್ಗೆ ಹಿಂದೂ ನಮ್ಗೆ ಅದು ಅಭ್ಯಾಸ ಇರಲಿಲ್ಲ. ಅದು ಎತ್ತಕ್ಕೆ ಹೋದಾಗ ನನಗೆ ಬ್ಯಾಕ್ ಪೇನ್ ಬಂತು. ಮತ್ತು ಅದೇನು ಅಂತ ನನಗೆ ಗೊತ್ತಿಲ್ಲ, ಬ್ಯಾಕ್ ಪೇನ್ ಬಂತಷ್ಟೇ. ಮತ್ತೆ ಈಗ ಹಾಸ್ಪಿಟ್ಲ್ಗೆ ಹೋದೆ. ಈಗ ಅಲ್ಲಿ ಹೋದಾಗ ಅವ್ರು ಹೇಳಿದ್ರು MRI ಮಾಡಿಸಿ ಅಂತ. ಕಡಿಮೆ ಅಂತಂದ್ರೆ ಒಂದು 4-5 MRI ಮಾಡಿಸ್ದೆ. ಅಲ್ಲಿ L4 L5 ಪ್ರಾಬ್ಲಮ್ ಅಂತ ಬಂತು. ಆಮೇಲೆ ಒಂದು 2 ಸರಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ತುಂಬ ಲಕ್ಷಗಟ್ಟಲೆನೇ ನಾನು ಈಗ ಹಾಸ್ಪಿಟ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡಿದೆ, ಖರ್ಚು ಮಾಡಿದೆ. ನನಗೆ ನೋವು ಎಲ್ಲೂ ಸಹ ನಾನು ಹೋಗಿಲ್ಲ ನನಗೆ. ಬಟ್ಟು ನೈಟು 24/7 ಇದ್ದಂಗೆ ಪೇಯ್ನ್ ಅನ್ನೋದೇ ಕಡಿಮೆ ಆಗ್ತಿರ್ಲಿಲ್ಲ. ಏನು ಅಂತಂದ್ರೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಂಡಾಗ ಒಂದು 1/2 1 hour ರಿಲ್ಯಾಕ್ಸ್ ಆಗ್ತಿತ್ತು. ಅದು ಟೆಂಪರ್ ಇರೋವರೆಗೂ ಅಷ್ಟೇ. ಆಮೇಲೆ ಮಾಮೂಲಿ ಹಂಗೇನೆ ನೋವು ಸ್ಟಾರ್ಟ್ ಆಗ್ತಿತ್ತು. ಅವಾಗ ನನಗೆ ಏನು ಮಾಡಬೇಕು ಮುಂದೆ ಅಂತ ನನಗೆ ಗೊತ್ತಾಗಲಿಲ್ಲ. ಅವಾಗ ಹಂಗೇನೆ ಯೋಚನೆ ಮಾಡಬೇಕಾದ್ರೆ ನಮ್ಮ ಸಹನಾ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೊಂದ್ಸರಿ ಫೋನ್ ಮಾಡಿದೆ, ಏನಮ್ಮ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು. ಅಂಕಲ್ ಬನ್ನಿ ನಮ್ಮ ಹಾಸ್ಪಿಟ್ಲಿಗೆ, ಅಯೋಕ್ಯೂರ್ ಆಯುಷ್ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಗುರುಜಿ ಸಹ ಮಾಡ್ತಾಯಿದ್ರು. ನನಗನ್ನಿಸ್ತು, ನಮ್ಮ ಕಾಲುಗಳು ಮುಟ್ಟಿ ಸಹ ಮಾಡ್ತಾಯಿದ್ದಾರೆ. ಅವ್ರಿಗೆ ಯಾವ ಥರ ಕೃತಜ್ಞತೆ ಹೇಳಬೇಕು ಅನ್ನೋದೇ ಸಹ ನಮಗೆ ಗೊತ್ತಾಗೋದಿಲ್ಲ. ಯಾಕೆ ಅಂತಂದರೆ ಇವತ್ತಿನ ದಿನದಲ್ಲಿ ಒಂದು ಕಾಲು ಮುಟ್ಟೋಕ್ಕೂ ಅಷ್ಟೇ ಯೋಚನೆ ಮಾಡ್ತಾರೆ. ಅಂಥ ದಿನದಲ್ಲಿ ಅವರು ದುಡ್ಡಿಗೆಲ್ಲ ಕೆಲಸ ಮಾಡ್ತಾ ಇರೋದು. ಬಟ್ ಯಾವುದೇ ಪೇಷಂಟ್ ಬಂದ್ರೂ ಅದೇ ಥರದೇನೆ ಅವ್ರ ಮನೆ ಕುಟುಂಬ ಫ್ಯಾಮಿಲಿ ಥರ ನಮ್ಮನ್ನು ನೋಡ್ಕೊಂಡು ನಮ್ಮನ್ನು ಇಲ್ಲಿಂದ ಕಳಿಸ್ಕೊಡ್ತಾರೆ. ಇದು ಅಡ್ರೆಸ್ ಬಂದು ತಿಪ್ಪೇನಹಳ್ಳಿ ಕ್ರಾಸ್, ಇಲ್ಲಿ BJ ಸರ್ಕಲ್ ಅಂತ ಹೇಳ್ತಾರೆ. ನೀವು ಒಂದು 400 ಮೆಟ್ರೋಯಿಂದ ಬರ್ಬೋದು, ದಾಸರಳ್ಳಿಯಿಂದ ಬರ್ಬೋದು. ಎಲ್ಲಿಂದ ನಾನು ಅಲ್ಲಿ ಬಸ್ಕೊಂಡು ತುಂಬ ಇದೆ. 5 ನಿಮಿಷಕ್ಕೂ ಸಹ ಬಸ್ ಇದೆ. ನಾವು BTS ಅಲ್ಲೇ ಬರ್ತೀವಿ ಅಂತಂದರೆ ಇಲ್ಲಿ ಮತ್ತು ಇರೋದಕ್ಕೂ ಅಷ್ಟೇ. ಇಲ್ಲಿ ಏನು ವ್ಯವಸ್ಥೆ ಇದೆ. ಇಲ್ಲಿ 24/7 ಇದ್ದಂಗೆ ಇಲ್ಲೇ ಕೂಡ ಅಡ್ಮಿಟ್ ಸಹ ಮಾಡ್ಕೊತಾರೆ. ಎಲ್ಲದಕ್ಕೂ ಸಹ ಹೋಲಿಸಿದ್ರೆ 100% ಇಲ್ಲಿ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ. ಅದರಲ್ಲಿ ನಾನು ಖುಷಿಯಾಗಿ ಸಹ ನಾನು ಹೇಳ್ಕೊತಾ ಇದ್ದೀನಿ. ಯಾವುದೇ ನೋವಿದ್ರೂ ಪರವಾಗಿಲ್ಲ. ಏನು L4 L5 ಅಂತ ಏನಿಲ್ಲ. ಕತ್ತು ನೋವಿರ್ಬೋದು, ಕೈ ನೋವಿರ್ಬೋದು, ಮೊಣಕಾಲು ನೋವಿರ್ಬೋದು, ಯಾವುದೇ ನೋವಿದ್ರೂ ನೇರವಾಗಿ ಇಲ್ಲಿ ಬಂದು ಗುರುಜಿ ಇರ್ತಾರೆ. ಮತ್ತು ಡಾಕ್ಟರ್ ಸಹನಾ ಅಂತ ಹೇಳ್ಬಿಟ್ಟು ಅವರು ಕೂಡ ಇರ್ತಾರೆ. ಇಲ್ಲಿ ಬಂದು ನೀವು ಇಲ್ಲಿ ಮೀಟ್ ಮಾಡಿ, ಅವ್ರ ಹತ್ರ ನೀವು ಇಲ್ಲಿ ಸಜೆಷನ್ ತಗೋಬೋದು. ಇಲ್ಲಿ